ಆಯೋಗದ ರಾಜ್ಯಾಧ್ಯಕ್ಷರಾದ ನಾಗಲಕ್ಷ್ಮಿ ಮೇಡಮ್ ಅವರು ಹಾಗೂ ಅಟ್ರಾಸಿಟಿ ಕಮಿಟಿಯ ಸದಸ್ಯರಾದ ಶ್ರೀಮತಿ ನಾಗರತ್ನ ಮೇಡಮ್ ಅವರು ಯಲಹಂಕದ ಕೋಗಿಲೆಯಲ್ಲಿ ನಿರಾಶ್ರಿತರನ್ನು ಭೇಟಿ ಮಾಡಲು ಬಂದಿದ್ದಾರೆ. ಬನ್ನಿ, ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನಿಮಗೆ ನೇರವಾಗಿ ತೋರಿಸ್ಕೊಡ್ತೀನಿ. Some newborn children. What is your assessment of this place and this has been clear? The government has said this is an illegal encroachment of the place. Exactly. The government has already said and it is a from far off places and they've been here for last that's what they claim 25 to 30 years and now this is an illegal encroachment, so the government has demolished. But my concern is that how well they have organized for those women, for that old ages and newborn mothers, pregnant ladies, and the government has organized everything for them, including the halls for them, 3 times food, and then health officer is also here. There is only one pregnant 5 months pregnant lady and one mother who has got 45 days baby. I have taken the numbers, only one pregnant lady and one newborn mother, and I have asked the women and child department officers to take care of them, and also the joint commissioner has shared the helpline. I'll come to that, but I'll ask you your objective here, ma'am, today, your visit here specifically. What's been your objective? My objective is to see those mothers, girl children, and the old parents, pregnant women, lactating, all women have to be safe and they have to be provided all the basic facilities. But they also refused. ಮೊಹಮ್ಮದ್ ನಯೀಮ್ ನಿಮ್ಮ ಮನೆ ಮಗ ಇದ್ದಾನವ, ಹೌದಾ? ನೀವೇನು ಹೆದರ್ಕೊಳಂಗಿಲ್ರಿ. ನಂಬರ್ ಕೊಡ್ತಾರಲ್ವ ಮೊಹಮ್ಮದ್, ನಿಮ್ಗೆ ನಂಬರ್ ಕೊಡ್ತಾರೆ, ನಿಮ್ಗೆ ಹೆಲ್ಪ್ ಲೈನ್ ಅಂದ್ರೆ ನಿಮ್ಗೆ ಯಾರಿಗೇನಾದ್ರು ತೊಂದರೆ ಆದ್ರೆ ನೀವು ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ನಿಮಗೆ ಸಹಾಯ ಸಿಗುತ್ತವ. ಸರ್ಕಾರ ಅಷ್ಟೆಲ್ಲ ಮಾಡಿದೆ, ಆಯ್ತಾ? ನಿಮಗೋಸ್ಕರ ಮಾಡಿದೆ, ನೀವು ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಯಾವುದು ತೊಂದರೆಗೆ ಒಳಗಾಗಬೇಡ್ರಿ, ಆಯ್ತಾ? ಕುಡಿಯೋ ನೀರಿಂದ, ಮಲ್ಕೊಳ್ಳೋದ್ರಿಂದ, ಊಟದಿಂದ, ವ್ಯವಸ್ಥೆಯಿಂದ, ಆಸ್ಪತ್ರೆಯಿಂದ, ಮಕ್ಕಳ ಶಾಲೆಯಿಂದ, ಆಯ್ತಾ? ಇದಾದ್ಮೇಲೆ ನಾನು ಹೇಳ್ತೀನಿ, ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಿಮ್ಮ ಜೊತೆ ಸಭೆ ಮಾಡಿ ನನಗೆ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳ್ತೀನಿ, ಆಯ್ತಾ? ನಿಮ್ಗೆ ಏನೇನೆಲ್ಲ ಸಿಗಬೇಕು ಅವ್ರಿಗೆ ಕೊಡ್ಲಿಕ್ಕೆ ಹೇಳ್ತೀನಿ, ಆಯ್ತಾ? ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗೆ, ನಾನು ಈ ಭಾಗದ ಅಧಿಕಾರಿಗೆ ಹೇಳಿದ್ದೇನೆ, ಯಾಕಂದರೆ ತುಂಬ ಮಹಿಳೆಯರಿರೋದ್ರಿಂದ ಅವ್ರಿಗೆಲ್ಲರಿಗೂ ಸರ್ಕಾರದ ಯಾವುದಾದ್ರೂ ಯೋಜನೆಗಳು ಅವರಿಗೆ ತಲುಪಬೇಕು ಅಂತಂದರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಮತ್ತು ಇಲ್ಲಿ ಎಷ್ಟೋ ಜನ ಗಂಡಂದಿರಿಲ್ಲದೆ ತಾಯಂದಿರು ಕೂಲಿ ನಾಲಿ ಮಾಡಿಕೊಂಡು ಬೀದಿಯಲ್ಲಿ ಮಾಡ್ಕೊಂಡಿರುವಂಥವ್ರಿದ್ದಾರೆ, ಅವ್ರಿಗೆ ಪೋಷಕತ್ವ ಯೋಜನೆ ಮಾಡಿಸ್ಬೋದು. ಸೊ ಹಲವಾರು ಯೋಜನೆಗಳನ್ನು ಈ ಥರ ನಿರ್ಗತಿಕ, ಅಸಹಾಯಕ, ಧ್ವನಿ ಇಲ್ಲದಿರೋ ಅಂಥ ಯಾವ್ಯಾವುದು ಸರ್ಕಾರದ ಯೋಜನೆ ಇದೆ ಅದನ್ನೂ ಸಹ ಮಾಡಿಸ್ಕೊಡಿ ಅಂತ ನಾನು ಹೇಳಿದ್ದೀನಿ. ಮತ್ತು ನಮ್ಮ ಮೊಹಮ್ಮದ್ ಅವರು, ನಮ್ಮ ಜಾಯಿಂಟ್ ಕಮಿಷನರ್ ಇದ್ದಾರೆ, ಅವರು ಸಹ ಒಂದು ಹೆಲ್ಪ್ ಲೈನ್ನ ಶೇರ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವುದೇ ಸಮಯಕ್ಕೆ ಏನಾದರೂ ಸಹಾಯ ಬೇಕಂದರೆ ಆ ಹೆಲ್ಪ್ ಲೈನ್ಗೆ ಅವರು ಮಾಡಿದರೆ ಇಮಿಡಿಯೇಟ್ಲಿ ಅವ್ರಿಗೆ ಸಹಾಯವನ್ನು ಸಹ ಸರ್ಕಾರ ಒದಗಿಸುತ್ತೆ. ನನ್ನ ಮನೆಯಿಂದ ಮಾಡ್ಕೊಡ್ಬೋದು, ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತೀವಿ, ಜವಾಬ್ದಾರಿ ತಗೊಳ್ಳಿ.